Hello, hi, good morning, and welcome back to my channel. ಸೊ ಇವತ್ತು ಆ್ಯಕ್ಚುಲಿ 10th ಆಫ್ ಆಗಸ್ಟ್. ನಿಮಗೆಲ್ಲ ಈ ಒಂದು ಸರ್ಪ್ರೈಸ್ ಅಂತ ಆಯ್ತಾ. ಇವತ್ತು ನಮ್ಮ ಮನೆಗೆ ಯಾರೋ ಒಬ್ಬರು ಬರ್ತಾ ಇದ್ದಾರೆ. ಸೊ ಫುಲ್ ವಿಡಿಯೋ ನೋಡಿ. ನಿಮಗೆ ಸಹ ಇಷ್ಟ ಆಗ್ಬೋದು, ಐ ಹೋಪ್, ಬಿಕಾಸ್ ನೀವು ಯಾವಾಗಲೂ ಇದನ್ನು ಹೇಳ್ತಾ ಇದ್ರಿ ನನ್ನ ಹತ್ರ ಹಾಗೆ. ಸೊ ಇವತ್ತು ಮಂಡೇ, ಆ್ಯಕ್ಚುಲಿ ನಾನು ಆಫೀಸಿಗೆ ಹೋಗಬೇಕಿತ್ತು, ಬಟ್ ಅವರು ಬರ್ತಾರಂತ ಹೇಳಿ ನಾನು ಹೋಗಲಿಲ್ಲ. ನಾಳೆ ಹೋಗೋದು ಆಫೀಸಿಗೆ. ನಮ್ಮ ಅವ್ಯಾನ್ ನೋಡಿ 6:30ಗೆ ಇದ್ದಿದ್ದಾನೆ, ಈಗ 6:30 ಆಯಿತು. ಓಯ್ काय कोई मारतो सोबत साई कुछ नाही. उठ्या उठ्या म्हणलं आरवारेचं. ನಾನಿಲ್ಲಿ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ನನ್ನ ರುಟೀನ್ ಬಂದು ಸಿಟ್ಔಟ್ ಎಲ್ಲ ಗುಡಿಸಿ ಕ್ಲೀನ್ ಆದಮೇಲೆ ಟೀ ಕಾಫಿ ರೆಡಿ ಮಾಡೋದು, ಅವ್ಯಾನಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತು. ನಾನಿಲ್ಲದಾಗ ಅದನ್ನೆಲ್ಲ ಅತ್ತೆ ಮಾಡುವಂಥದ್ದು. ಸೊ ಇಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬಂದು ನಾನು ಚಪಾತಿಗೆ ರೆಡಿ ಮಾಡ್ತಾ ಇದ್ದೇನೆ. ನಮಗೆ ಅವತ್ತು ಚಪಾತಿ ಇದ್ದದ್ದು ತಿಂಡಿ, ಹಾಗೆ ಚಪಾತಿ ಮಾಡ್ತಾ ಇದ್ದೇನೆ. ಮತ್ತು ನಾನು ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದೆಲ್ಲ, ಅವರಿಗೋಸ್ಕರ ಸಹ ಮಾಡುವ ಅಂತ ಹೇಳಿ ರೆಡಿ ಮಾಡಿಟ್ಟದ್ದು. ಅದಕ್ಕೆ ಇದದು ಕರಿ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ ನಾನು. ಅದೆಲ್ಲ ಆಗಿ ಇಲ್ಲಿ ಮನೆ ಒಮ್ಮೆ ಕ್ಲೀನ್ ಮಾಡುವ ಅಂತ ಹೇಳಿ ಬಂದೆ. ಮೇನ್ ಕೆಲಸ ಎಂತ ಗೊತ್ತುಂಟ ನನಗೆ, ಅವ್ಯಾನಿಗೆ ತಿನ್ನಿಸೋದು. ಅವನಿಗೆ ತಿನ್ನಲಿಕ್ಕೆ 1 ಗಂಟೆ ಬೇಕಾಯಿತು. ಮುಂಚೆಲ್ಲ ಸರಿಯಾಗಿ ತಿಂತಿದ್ದ, ಅಂದರೆ ಅವನಾಗಿ ತಿಂತಿದ್ದ. ಬಟ್ ಈಗ ತಿನ್ನೋದೊಂದೇ ದೊಡ್ಡ ಪ್ರಾಬ್ಲಮ್ ಆಗಿದೆ. ಅದಾಗಿ ಅವನಿಗೆ ಸ್ಕೂಲಿಗೆ ರೆಡಿ ಮಾಡಿಸ್ತಾ ಇದ್ದೇನೆ. ನೀವು ಅನ್ಕೋಬೋದು ಇವಳು ಬೆಳಗ್ಗೆ ಬೆಳಗ್ಗೆ ಚಾಕ್ಲೇಟ್ ಕೊಟ್ಟಿದ್ದಾಳೆ ಅಂತ ಹೇಳಿ. ವಿಷಯ ಅಂತ ಹೇಳಿದರೆ, ಅವನದು ಅಪ್ಪನ ಜೊತೆ ಹಾಲಿಗೆ ಹೋಗಿದ್ದ ಡಿಪ್ಪೋಗೆ. ಅಲ್ಲಿ ಅಂಗಡಿ ಓಪನ್ ಆಗಿತ್ತಂತೆ, ಬೇಕೇ ಬೇಕು ಅಂತ ಹಠ ಮಾಡಿ ಕೂತದಂತೆ ಅಲ್ಲಿ. ಮತ್ತೆ ಎಲ್ಲರ ಮುಂದೆ ಬೈದು ಕರ್ಕೊಂಡು ಬರಲಿಕ್ಕೆ ಒಳ್ಳೇದಾಗಲಿಲ್ಲ ಅಂತ ಇವರಿಗೆ, ಅದಕ್ಕೆ ಕೊಟ್ಟಿದ್ದಾರೆ. ಇಲ್ಲ ನಾವು ಕೊಡೋದಿಲ್ಲ ಆಯಿತಾ. ಹಾಗೆ ಇನ್ನು ಡಿಸೈಡ್ ಮಾಡಿದ್ದಾರೆ ಅವರು, ಇನ್ನು ಬೆಳಗ್ಗೆ ಅವನಿಗೆ ಹಾಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲ ಅಂತ ಹೇಳಿ. अभियान, राम राम. Have a good day. Bye. ಅವ್ಯಾನ್ ಸ್ಕೂಲಿಗೆ ಹೋಗಿ ಆಯಿತು. ಅವನೊಂದು 8:45ಗೆ ಹೋಗ್ತಾನೆ ಆಯಿತಾ, ಅವರಿಗೆ 9 o'clockಗೆ ಸ್ಟಾರ್ಟ್ ಪ್ರಾಪರಾಗಿ. ಸೊ ನಾನಿಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡುವ ಅಂತ ಹೇಳಿ ಆನಿಯನ್ ಮತ್ತು ಇದು ಟೊಮೆಟೊನ ಕಟ್ ಮಾಡ್ತಾ ಇದ್ದೇನೆ. ನಾವು ನಿನ್ನೆದೇ ಕರಿಯಲ್ಲಿ ತಿಂದದ್ದು ಚಪಾತಿ. ಹೇಗಿದ್ರು ಸಹ ಗೆಸ್ಟ್ ಬರ್ತಾರಲ್ಲ, ಅವರಿಗೊಂದು ಸ್ಪೆಷಲ್ ಇಲ್ಲಿ ಅಂತ ಹೇಳಿ ಪನ್ನೀರ್ ಮಾಡುವ ಅಂತ ಹೇಳಿ. ಅದಾಗಿ ನಿನ್ನೆ ನಾವು ಟ್ರಿಪ್ಪಿಗೆ ಹೋಗಿ ಬಂದ ಬಟ್ಟೆಗಳೆಲ್ಲ ತುಂಬ ಇತ್ತಾಯ್ತಾ. ವೈಟೆಲ್ಲ ನಾನು ಅವತ್ತೇ ವಾಶ್ ಮಾಡಿ ಬಿಟ್ಟಿದ್ದೆ ಬಂದ ತಕ್ಷಣ. ಮತ್ತು ಬೇರೆ ಎಲ್ಲ ಬಂದು ನಾನು ಇಲ್ಲಿ ವಾಷಿಂಗ್ ಮಿಷಿನಿಗೆ ಹಾಕ್ತಾ ಇದ್ದೇನೆ. ಯಾಕಂದರೆ ಕರೆಂಟ್ ಹೋದರೆ ಮತ್ತು ಅದು ಸಹ ಒಂದು ಪ್ರಾಬ್ಲಮ್. ಇಲ್ಲಿ ಕರೆಂಟ್ ಯಾವಾಗ ಹೋಗ್ತದೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ವಾಷಿಂಗ್ ಇದು ಎಲ್ಲ ಕೆಲಸ ಆದರೆ ಮತ್ತೆ ಡ್ರೈ ಮಾಡ್ಬೋದಲ್ಲ. ಈಗ ನಾನು ರೂಮಲ್ಲೇ ಒಣಗಿಸಿ ಹಾಕೋದು, ಯಾಕಂದರೆ ಮಳೆ ಸಹ ಅಲ್ಲ. ಅದಾಗಿ ನಾನಿಲ್ಲಿ ಕಸ ಗುಡಿಸಲಿಕ್ಕೆ ಬಂದೆ. ಮತ್ತು ಅತ್ತೆ ಹೇಳಿದರು, ನಾನೆಲ್ಲ ಒರೆಸ್ತೇನೆ, ನೀನು ಕಸ ಗುಡಿಸು, ಮತ್ತು ಬೇಕಾದ್ರೆ ನೀನು ಪನ್ನೀರ್ ಬಟರ್ ಮಸಾಲ ಮಾಡು ಅಂತ ಹೇಳಿ. ಯಾಕಂದರೆ ಅವರ ಅಂಥದ್ದೆಲ್ಲ ಮಾಡೋದಿಲ್ಲ ಆಯಿತಾ. ಅತ್ತೆಗೆ ಆ ಟೈಪ್ಸ್ ಇದೆಲ್ಲ ಬರೋದಿಲ್ಲ. ಅಂದರೆ ಬರ್ತದೆ, ಬಟ್ ಅವರು ನನಗೆ ಹೇಳ್ತಾರೆ ಮಾಡಲಿಕ್ಕೆ. ಹಾಗೆ ನಾನು ನನ್ನ ಕೆಲಸವನ್ನು ಮುಗಿಸಿ ಇಲ್ಲಿ ಪನ್ನೀರ್ ಮಾಡ್ತಾ ಇದ್ದೇನೆ. ನೋಡಿ, ನಾನು ರೆಸಿಪಿಯೆಲ್ಲ ಎಂತ ಸಹ ಹಾಕಲಿಲ್ಲ, ಯಾಕಂದರೆ ನನಗೆ ಅಷ್ಟು ಪೇಷನ್ಸ್ ಇಲ್ಲ ರೆಸಿಪಿಗೆ. ಹೇಗೆ ಅಂದರೆ ಅದು ಪ್ರಾಪರಾಗಿ ಎಂತ ಮಾಡ್ತೇವೆ ನೋಡಿ ಅದನ್ನೆಲ್ಲ ತೋರಿಸಬೇಕು. ನನಗೆ ಆ ಟೈಮಲ್ಲಿ ಅದು ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅರ್ಜೆಂಟಲ್ಲಿ ಮಾಡೋದಲ್ಲ. ಅದಕ್ಕೆ ಲಾಸ್ಟಿಗೆ ಫ್ರೆಶ್ ಕ್ರೀಮ್ಸ್ ಆ್ಯಡ್ ಮಾಡಲಿಕ್ಕಿತ್ತು. ನಾನು ಅದನ್ನು ತೋರಿಸಲಿಲ್ಲ, ಯಾಕಂದರೆ ಕ್ರೀಮ್ ಫ್ರೀಝರಲ್ಲಿ ಇಟ್ಟಿದ್ದೆ, ಅದು ಫುಲ್ ಗಟ್ಟಿಯಾಗಿತ್ತು. ಹಾಗೆ ಅದು ಇದಾಗಲಿಕ್ಕೋಸ್ಕರ ನಾನು ಹೊರಗಡೆ ಇಟ್ಟಿದ್ದೆ ಮೆಲ್ಟ್ ಆಗಲಿಕ್ಕೆ. ಅದಾಗಿ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತುಂಟು, ನಾವು ಒಂದು ಸ್ವಲ್ಪ ಅಡುಗೆ ಮಾಡಿದರೆ ಸಹ ಎಷ್ಟು ಪಾತ್ರೆ ಆಗ್ತದೆ ಅಂತ ಹೇಳಿಲ್ಲ. ಮತ್ತು ನಿನ್ನೆದೆಲ್ಲ ಇತ್ತು ಪಾತ್ರೆ. ಹಾಗೆ ಅದನ್ನೊಮ್ಮೆ ತೊಳೆದು ಬಿಟ್ಟರೆ ನನ್ನದೊಂದು ಕೆಲಸ, ಅಂದರೆ ಇಷ್ಟು ಕೆಲಸ ಅಂತ ಉಂಟು ನನ್ನದು. ಆ ಕೆಲಸ ಆದಮೇಲೆ ನನಗೆ ನನ್ನದು ಆಫೀಸ್ ಕೆಲಸ ಮಾಡ್ಬೋದು. ಮತ್ತು ನಾನು ಮಿಡ್ಡಲ್ಲಿ ಎದ್ದೇಳೋದಿಲ್ಲ, ನಾನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತೇನೆ. ಊಟದ ಟೈಮಿಗೊಂದು ಎದ್ದೇಳೋದು, ಮತ್ತು ಬಾಕಿದೆಲ್ಲ ಹೊರಗಡೆದೆಲ್ಲ ಅತ್ತೆನೇ ಮಾಡ್ತಾರೆ ಆಯಿತಾ. ಹಾಗೆ ಒಳಗಿದೊಂದು ಕೆಲಸ ಎಲ್ಲ ಮಾಡಿ ಮುಗಿಸೋದು. ಈಗ ಎಲ್ಲ ಕೆಲಸ ಆಯಿತು ನನ್ನದು. ಇನ್ನು ಆಫೀಸ್ ಕೆಲಸಕ್ಕೆ ಕೂತ್ಕೊಳ್ಳುವ ಅಂತ ಹೇಳಿ ಕೂತ್ಕೊಂಡಿದ್ದೇನೆ. ಅಷ್ಟರಲ್ಲಿ ನಮ್ಮ ಮನೆಗೆ ಗೆಸ್ಟ್ ಬಂದರು. ಯಾರಂತ ನೀವೇ ನೋಡಿ. ಯಾಯೋ Toca isso, porra. O que tá sendo? Hã? Bora. Hã? कुंचल त्या होत नाही मला.
ಇದು ಯಾರಂತ ನಿಮಗೆ ಗೊತ್ತಿರ್ಬೋದು, ಹಳ್ಳಿ ಟು ಸಿಟಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಉಂಟಲ್ಲ, ಇದು ಇವರದೇ, ಕೀರ್ತಿ ಶೆಣೈ ಅಂತ ಹೇಳಿ. ಸೊ ಇವರು ಬಂದಿದ್ದಾರೆ. ಇವರು ಆ್ಯಕ್ಚುಲಿ ನಮಗೆ ರಿಲೇಟಿವ್ಸ್ ಆಗಬೇಕಾಯ್ತಾ. ನೀವು ಯಾವಾಗಲೂ ಹೇಳ್ತಾ ಇದ್ದಲ್ಲ ಕೊಲ್ಯಾಬ್ ಮಾಡಿ ಅಂತ ಹೇಳಿ. ಇವತ್ತೊಂದು ಅವ್ರು ನಮ್ಮ ಮನೆಗೆ ಬಂದಿದೆ. ಇದು ಕೊಲ್ಯಾಬ್ ಅಂತ ಅಲ್ಲ, ಕೊಲ್ಯಾಬ್ ನಾವು ಸಪ್ರೇಟ್ ಯಾವಾಗಾದರೂ ಮಾಡುವ ಪ್ಲ್ಯಾನ್ಸಲ್ಲಿ ಉಂಟು, ನೋಡುವ ಯಾವಾಗ ಅಂತ ಹೇಳಿ. ಹಾಗೆ ಇವರು ಅವರ ಮನೆಗೆ ಹೋಗುದಂದರೆ ಮಣಿಪಾಲಿಗೆ ಹೋಗುವವರು ಆನ್ ದ ವೇ ನಮ್ಮ ಮನೆಗೆ ಬಂದು ಹೋದದ್ದು ಆ ದಿನ. ಕ್ರ್ಯಾಬ್ಸ್ ಹಾಯ್ ಮಾಡ ಕೀರ್ತಿ, ಹಾಯ್ ಮಾಡ ನಾಯಿಗೂ. ಅಕ್ಷತಾ ಲೈಫ್ ವಿತ್ ಅಕ್ಷತಾ ತೋಟದಲ್ಲಿ ತಿರುಗಾಡ್ತಾ ಇದ್ದರು. ಹಳ್ಳಿ ಸಿಕ್ಕಿತ ಅಂತ ಆಕ್ಚುಲಿ ಮಶ್ರೂಮ್ಸ್ ಇಲ್ಲ, ಎಂತ ಇಲ್ಲ, ಸಿಕ್ಲಿಲ್ಲ ನಮಗೆ. ಆಕ್ಚುಲಿ ತೋಟದಲ್ಲಿ ಆಗ್ತದೆ ಬಟ್ ಸಿಗ್ಲಿಲ್ಲ ನಮ್ಗೆ. ಇಲ್ಲ ನಮ್ಗೆ ಸಿಗ್ಲಿಲ್ಲ, ನಮ್ಗೆ ಸಿಗುದಿಲ್ಲವಾ, ವರ್ಷ ಕಮ್ಮಿ, ನಮ್ಗೆ ಸಿಗುದೇ ಇಲ್ಲ, ತುಂಬಾ ಕಮ್ಮಿ. ಅಕ್ಷತನ ಹತ್ರ ತುಂಬಾ ತೋಟ ಉಂಟಾಯ್ತು, ಲೀಸಿಗೆ ಬೇಕಾದ್ರೆ ಕೊಡ್ತಾನಂತೆ. ಇಲ್ಲ ಲೀಸಿಗೆ ಸಹ ಇಲ್ಲ, ಎಂತ ಇಲ್ಲ, ಬೇಕಾದ್ರೆ ತಗೊಳ್ಬಹುದು, ಫಸಲ್ ಉಂಟು, ತೊಂದ್ರೆ ಇಲ್ಲ. ಮಂಗ ದೇವ. ಗಣಪತಿ ತೋಟ ಉಡುಪಿಂತು ಗರ್ಚೆಂಚಿ ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಇತ್ತೆ ಕಂಟಿಕಂತ ಮಸ್ತ್ ಜನ ಹೋಗ್ತದ ಕುಟುಂಬची ಚೌಕಿ मला तर नाही गो उडपिंत इथे नाही ना मला ते घराची चौथत ना काही मेन ना. ಅಕ್ಷತನಿಗೆ ಗೊತ್ತೇ ಇಲ್ಲ ನಾನು ವಿಡಿಯೋ ಮಾಡಿದ್ದು. ಅದೆಲ್ಲ ಆಗಿ ಇವರು ಹೊರಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾನಿಲ್ಲಿ ಅರಶಿನ ಕುಂಕುಮ ಕೊಡ್ತಾ ಇದ್ದೇನೆ. ಅವರೊಂದು 10:30ಗೆ ಬಂದು 12:30 ತನಕ ಇದ್ರು, ಮತ್ತೆ ಅವರಿಗೆ ಕೆಲಸ ಇತ್ತು, ಹಾಗೆ ಹೋದ್ರು. ಊಟಕ್ಕೆ ನಿಲ್ಲಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಬರ್ತೇನೆ ಅಂತ ಹೇಳಿದ್ದಾರೆ ಊಟಕ್ಕೆ. ಕೊಡು ನೀನು. ಇವರು ನನ್ನ ಅಮ್ಮನ ಸಿಸ್ಟರ್, ತಂಗಿ, ಅಂದ್ರೆ ನನ್ನ ಅಮ್ಮನ ಮಾವಶಿ, ಚಿಕ್ಕಮ್ಮ ಅಜ್ಜಿ. ಇವರು ಒಬ್ಬರಿರುವುದು ಮತ್ತೆಲ್ಲ ಹೋಗಿದ್ದಾರೆ. ಹೌದು, ಎಲ್ಲ ಹೋಗಿದ್ದಾರೆ. ಒಬ್ಬರು ಅಜ್ಜಿ ಪಾಪ ಇರ್ಬೇಕು, ಹಚ್ಚುಡು ಆಗಲ್ಲ ಇದು. ಯಾಕೆ ನನ್ನ ಅಜ್ಜಿ ಸಹ ನೋಡ್ಲಿಕ್ಕೆ ಸ್ವಲ್ಪ ದೊಡ್ಡ ಮುಖ ಅಷ್ಟೇ, ಮತ್ತೆ ಹೀಗೆ ಇದ್ರು ನೋಡ್ಲಿಕ್ಕೆ. ಜೋರಿದ್ರು ಇದಕ್ಕಿಂತ ಸ್ವಲ್ಪ, ಇದು ಗೊತ್ತಿಲ್ಲ ಜೋರಿದ್ದಾರೆ ಅಲ್ವಾ ಅಜ್ಜಿ, ಇದು ಇವರು ಅಜ್ಜಿ ಜೋರಿದ್ದಾರಲ್ವ ಗೊತ್ತಿಲ್ಲ. ಜೋರಸ್ತಾ ಈಗ ಅಜ್ಜಿ आएगो टेंशन के साथ साथ काम करो तुम्ही जोर आहे की जोरात काठी पैसा ನೋಡಿ. ಅಕ್ಷತನ ಫಾಲೋವರ್ಸ್ ನೋಡಿ, ನನಗೆ ಇವರು ಅಕ್ಷತಾ ಬಾಳೆಗೊನೆ ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ದೇವರೇ. ಎಂತ ಗೊತ್ತುಂಟಾ, ನೀವು ಯಾರೆಲ್ಲ ಇನ್ನೂ ಸಹ ಕೀರ್ತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಳ್ಳಿ ಟು ಸಿಟಿ ವ್ಲಾಗ್ಸ್ ಅಂತ ಹೇಳಿ ನಾನು ಟ್ಯಾಗ್ ಮಾಡಿರ್ತೇನೆ. ಅವಳನ್ನು ಸಹ ಗ್ರೋ ಆಗಲಿಕ್ಕೆ ಒಂದು ಸಪೋರ್ಟ್ ಮಾಡಿ. ನೆನಪಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಾಗ ಅವಳದು ಸಹ ಒಟ್ಟಿಗೆ ಮಾಡಿ ಆಯಿತಾ. अनेकदा या गो जेवणास माहिती आम्हाला बोलावून घेऊन ये. हा माहिती येते, आम्हाला बोलावून घेऊन या. बाय ಅಕ್ಕ ಬೈ. ನಮ್ಮ ಅಕ್ಷರನಿಗೆ ಮನಸ್ಸೇ ಇರಲಿಲ್ಲ ಆಯಿತಾ. ಅವಳಿಗೆ ನನ್ನ ಅತ್ತೆ ಜೊತೆ ಫುಲ್ ಸೆಟ್ ಆಗಿ ಹೋಗಿತ್ತು. ಅತ್ತೆ ಜೊತೆ ತುಂಬ ಆಟಾಡ್ತಾ ಇದ್ಲು. ಹೋಗುವಾಗ ಮುಖ ಚಿಕ್ಕದಾಗಿತ್ತು, ಹಾಗೆ ಅತ್ತೆ ಅದೊಂದು ಡಾಲ್ ಸಹ ಕೊಟ್ಟು ಕಳಿಸಿದ್ರು. ಅದಾಗಿ ನಾನು ಹೇಳಿದೆಲ್ಲ, ನಾನು ಈಗ ಬಟ್ಟೆ ಎಲ್ಲ ಒಳಗೇನೆ ಒಣಗಿಸಿ ಹಾಕುದಂತ ಹೇಳಿ, ಹಾಗೆ ಅದನ್ನು ಸಹ ಡ್ರೈ ಮಾಡ್ತಾ ಇದ್ದೇನೆ ಇಲ್ಲಿ. ಬಿಸಿಲು ಮತ್ತೆ ಮಳೆ ಇದೆ, ಬಿಸಿಲು ಮತ್ತೆ ಮಳೆ ಒಟ್ಟಿಗೆ ಬರ್ತಾ ಉಂಟು. ಇಲ್ಲಿ ಆ ಮಂಗನಿಗೆ ಮದುವೆ ಆಗ್ತಾ ಉಂಟಾ ಅಂತ ಅದು ಹೇಳ್ತಾರಲ್ಲ, ಬಿಸಿಲು ಮಳೆ ಬಂದ್ರೆ ಮಂಗನ ಮದುವೆ ಅಂತ. ಗೌತಮ್ ಸಹ ಇಲ್ಲ ಇವತ್ತು. ಇವರು ಬಂದ್ರಲ್ಲ, ಯಾರು ಕೀರ್ತಿ ಅವರು ಬಂದ್ರಲ್ಲ, ಅವ್ರು ಬಂದು ಒಂದು 10 minutes ಅಲ್ಲಿ ಇವರು ಹೋಗಿದ್ದಾರೆ. ನಮ್ದು ಟಿಪ್ಪರ್ ಮತ್ತೆ ಹಿಟಾಚಿ ಫುಲ್ ಒಮ್ಮೆ ರಿಪೇರ್ ಮಾಡ್ತಾರಲ್ಲ, ಇಯರ್ಲಿ ಒನ್ಸ್ ಮೇಂಟೆನೆನ್ಸ್ ತರ, ಹಾಗೆ
ಇಟ್ಟಿದ್ರು ಅವರು, ನಾವು ಸಕಲೇಶ್ಪುರಕ್ಕೆ ಹೋಗೋಕ್ಕಿಂತ ಮುಂಚೆ. ಹಾಗೆ ಈಗ ಅದನ್ನು ತರಲಿಕ್ಕೆ ಹೋಗಿದ್ದಾರೆ. ಇನ್ನು ಸೀಸನ್ಸ್ ಸ್ಟಾರ್ಟ್ ಅಲ್ಲ ಕೆಲಸದೆಲ್ಲ, ಹಾಗೆ ಕರೆಕ್ಟ್ ವೆಲ್ ಮೇಂಟೈನ್ಡ್ ಆಗಿದ್ರೆ ಒಳ್ಳೇದಂತ ಹೇಳಿ ಒಮ್ಮೆ ಫುಲ್ ರಿಪೇರಿಗೆ ಇಟ್ಟಿದ್ರು. ಉಜ್ರಿಲಿ ಇಟ್ಟದ್ದು, ಹಾಗೆ ಅದನ್ನು ತರ್ಲಿಕ್ಕೆ ಹೋಗಿದ್ದಾರೆ. 3:30 ಆಯ್ತು, ಈಗ ಬರುವರು. ಇನ್ನು ಅಭಿಯಾನ ಕರ್ಕೊಂಡು ಬರ್ಬೇಕಲ್ಲ. ಈ ಮರ್ಸಿ ಚಾಕ್ಲೇಟ್ ತಂದಿದ್ದಾಳೆ ಆಯ್ತಾ ಕೀರ್ತಿ ಬರುವಾಗ. ಲಾಸ್ಟ್ ಕಾಣ್ತದ ಚಿಟ್ ಬಿಟ್ಟು ಇದು ನೋಡಿ ಈ ತರ ಇರ್ತದೆ ನೋಡ್ಲಿಕ್ಕೆ, ಸಿಗರ್ಸ್ ಆಗಿ ಉಂಟು ನೋಡುವಾಗ. ನನ್ಗೆ ಇದು ಇಷ್ಟ ಆಯ್ತು, ತುಂಬಾ ಇಷ್ಟ. ನಾನು ಜಸ್ಟ್ ಅವಳ ಹತ್ರ ಹೇಳಿದ್ದು ಹೀಗೇನೆ ವಾಯ್ಸ್ ನೋಟ್. ನನ್ನೊಂದೊಂದು ಬ್ಲಾಗ್ ಅಲ್ಲಿ ನೋಡಿದ್ದೆ, ನನ್ನ ಆಫೀಸ್ ಮೇಟ್ ಒಬ್ಳು ನನಗೆ ತಂದು ಕೊಟ್ಟಿಲ್ಲ, ಆಫೀಸ್ ಫ್ರೆಂಡ್ ತೇಜಸ್ವಿನಿ ತಂದು ಕೊಟ್ಟಿದ್ದೆ ಇದನ್ನು. ಆಗ ನಾನು ಅವಳ ಹತ್ರ ಹೇಳಿದ್ದೆ, ನನಗೆ ಅವಳು ಕೇಳಿದ್ದು ನಿಂಗೆ ಇಷ್ಟನಾ ಚಾಕ್ಲೇಟ್ಸ್ ಅಂತ. ಸೊ ನಾನು ಹೇಳಿದ್ದೆ ನನಗೆ ಈ ಚಾಕ್ಲೇಟ್ ಒಂದು ತುಂಬಾ ಇಷ್ಟ ಆಯ್ತು ಅಂತ. ಪಾಪ ಅವಳು ಮಲೇಷಿಯಾ ಹೋಗುವಾಗ ಇದನ್ನು ತಕೊಂಡದಂತೆ, ನಂಗೋಸ್ಕರ ಇಟ್ಟು ಇವತ್ತು ತಂದಿದ್ದಾಳೆ ತಿನ್ಲಿಕ್ಕೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ. ಆ್ಯಂಡ್ ನಿಜ ಹೇಳ್ತೇನೆ, ಶಿ ಇಸ್ ಬ್ಯೂಟಿಫುಲ್ ಇನ್ಸೈಡ್ ಆ್ಯಂಡ್ ಔಟ್. ಸೊ ನಿಜ ಹೇಳ್ತೇನೆ, ಕೀರ್ತಿ ಹೇಗೆ ಗೊತ್ತುಂಟ, ಶಿ ಇಸ್ ಸಮನ್ ಹೂ ಇಸ್ ಬ್ಯೂಟಿಫುಲ್ ಇನ್ಸೈಡ್ ಆ್ಯಂಡ್ ಔಟ್ ಆಯ್ತಾ. ಅಂದರೆ ಅವಳಿಗೆ ಎಂತ ಅನಿಸದಾಗ ಹೇಳಿ ಬಿಡ್ತಾಳೆ. ಹಾಗೆ ತುಂಬ ಕಾಮಿಡಿ ಸಹ ಗಮ್ಮತ್ತಾಯಿತು. ನಮಗೆ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಬಟ್ ಊಟಕ್ಕೆ ನಿಲ್ಲಿಲ್ಲ ಅವಳು. ಬಟ್ ನೆಕ್ಸ್ಟ್ ಟೈಮ್ ಅವಳ ಅಮ್ಮ ಎಲ್ಲ ಸ್ಟೇ ಆಗಲಿಕ್ಕೆ ಬರ್ತದೆ ಅಂತ ಹೇಳಿದ್ದಾರೆ. ಸೊ ವೇಟಿಂಗ್ ಫಾರ್ ದ್ಯಾಟ್. ಬಟ್ ತುಂಬ ಗಮ್ಮತ್ತು ಮಾಡಿದ್ವಿ ಮಾತ್ರ. ನಮ್ಮ ಅವಿಯಾನ್ ಸ್ಕೂಲಿಂದ ಬಂದಿದ್ದಾನೆ. ಅವಿಯಾನ್ ಕಾಯ್ತೆ ಗುಟ್ಟು ಕಸಲಗೆರೆ ಕಸಲದೆ ಕಾಯ್ತೆ ಈ ಸಂತ. ನಾವಿಲ್ಲಿ ಡಿಪ್ಪೋ ಹತ್ರ ಬಂದಿದ್ದೇವೆ ಹಾಲಿಗೆ. ಹಾಲು ಕೊಡ್ಲಿಕ್ಕೆ 2 ಕ್ಯಾನ್ ಉಂಟು ಹಾಲು. ಇಷ್ಟೆಲ್ಲ ಆಗುವಾಗ ನಮ್ಮ ಅವ್ಯಾನ್ಸ ಬಂದ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿಂದು ಅವನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೇನೆ. ನನಗೆ ಇದೊಂದು ದೊಡ್ಡ ಟಾಸ್ಕ್ ಆಯಿತಾ. ಅಂದರೆ ಈಗ ಸ್ಟಾರ್ಟಿಂಗ್ ಫೇಸ್ ಅಲ್ಲ ಒಂದು ಸ್ಕೂಲ್ ಲೈಫ್ ಇದು. ಅಷ್ಟು ಕೈಯಲ್ಲಿ ಬಲ ಎಲ್ಲ ಇರೋದಿಲ್ಲ, ಸರಿ ಬರೀಲಿಕ್ಕೆ ಗೊತ್ತಿಲ್ಲಲ್ಲ. ಹಾಗೆ ತುಂಬ ಟೈಮ್ ತೆಗಿತಾನೆ ಬರೀಲಿಕ್ಕೆ. ಉದಾಸೀನ ಅಂತಲ್ಲ, ಅಂದರೆ ಅವನಿಗೆ ಕೈ ನೋವಾಗೋದು ಜಾಸ್ತಿ, ಆ ಥರ ಅವನಿಗೆ ಬರೀಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಒಂಥರ ಆ ಟೈಪ್ಸ್ ಆಯ್ತು ಅವನು. ಸಂಗ ನೋಡಿ ಫ್ರೆಂಡ್ಸ್, ಸಂಗ ಸೇಮೆ ದಡ್ಡೆ ಮೀ ಕೊಡ್ತೋ ಅನಿ ಮೀ ಕೊಡ್ತೋ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತೇನೆ. ಆಲ್ರೆಡಿ ತುಂಬ ಲಾಂಗ್ ಆಗಿದೆಯಾ ಅಂತ ಗೊತ್ತಿಲ್ಲ. ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬೈ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.